ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಓರ್ವರು ದ್ರೋಣಾಚಾರ್ಯರು ಸ್ವತಃ ದೈವತಾಚರಣೆಯ ಪ್ರತೀಕ. ಅದರೊಂದಿಗೆ ಭ್ರಮರೂಪಿಯಾದ ಪಿತಾಮಹ ಭೀಷ್ಮರು. ಭ್ರಮೆಯೇ ಈ ವಿಕಾರಗಳಿಗೆ ಉದ್ಗಮಸ್ಥಾನ. ಕಡೆಯ ಕಾಲದವರೆಗೂ ಅದು ಬದುಕಿರುವುದು. ಆದ್ದರಿಂದ ಭೀಷ್ಮ ಸೈನ್ಯವೆಲ್ಲವೂ ನಾಶವಾದ ಮೇಲೂ ಸಹ ಇವರು ಜೀವಂತರಾಗಿದ್ದರು. ಶರಶಯ್ಯೆಯ ಮೇಲೆ ಅಚೇತಾವಸ್ಥೆಯಲ್ಲಿದ್ದರೂ ಜೀವಂತವಾಗಿದ್ದರು. ಇವರೇ ಭ್ರಮರೂಪಿ ಭೀಷ್ಮ. ಭ್ರಮೆ ಎಂಬುದು ಕಡೆಯವರೆಗೂ ಉಳಿಯುವಂತಹುದು. ಇದೇ ರೀತಿಯಲ್ಲಿ ವಿಜಾತೀಯ ಕರ್ಮರೂಪಿಗಳಾದ ಕರ್ಣ ಹಾಗೂ ರಣವೀರ ಕೃಪಾಚಾರ್ಯರು. ಸಾಧನಾವಸ್ಥೆಯಲ್ಲಿ ಸಾಧಕನು ಆಚರಿಸುವ ಕೃಪಾಶೀಲತೆಯೇ ಕೃಪಾಚಾರ್ಯ. ಭಗವಂತನು ಕೃಪಾಸಾಗರ. ಹಾಗೂ ಪ್ರಾಪ್ತಿಯ ನಂತರ ಸಂತನೂ ಅದೇ ಸ್ವರೂಪವನ್ನು ತಾಳುವನು. ಆದರೆ ಸಾಧನ ಕಾಲದಲ್ಲಿ ನಾವು ಎಲ್ಲಿಯವರೆಗೆ ಬೇರೆಯಾಗಿರುವೆವೋ ಪರಮಾತ್ಮನೂ ಆವರೆಗೆ ಬೇರೆಯಾಗಿರುವನು. ವಿಜಾತೀಯ ಪ್ರವೃತ್ತಿಗಳಿನ್ನೂ ಉಳಿದಿರುವಾಗ, ಮೋಹ ಆವೃತವಾಗಿರುವಾಗ ಸಾಧಕನು ಕೃಪಾಚರಣೆಯನ್ನು ಮಾಡಹೋದರೆ ಆತನು ಹಾಳಾಗುವನು.